ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಜೆಲ್ಲಿ ರೋಡ್ ನೋಡ್ತಾ ಇದ್ದೀರಾ ನೀವು? ಈ ಜೆಲ್ಲಿ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ 27 ಕುಂಟೆ ಜಾಗ ನೋಡಿ. ಇದೇನು ಕಬ್ಬು ಹಾಕಿದ್ದಾರೆ, ಇದು ಹಿಂಗೆ ಬಂದು ನಿಮಗೆ ನೋಡಿ, ಹೀಗೂ ಇದೊಂದು ರೋಡು ನೋಡಿ, ಇದೊಂದು ರೋಡು, ಇದು ಬಂದು ನಿಮಗೆ ನಾರ್ತ್ ಫೇಸ್ ಬರುತ್ತೆ. ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಈಗ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಹತ್ತತ್ರ ನಿಮಗೆ ರೋಡ್ ಫೇಸ್ ಏನಿಲ್ಲ ಅಂದ್ರೂ 250ರಿಂದ 300 ಅಡಿ ರೋಡ್ಗೆ ಬರುತ್ತೆ ನೋಡಿ. ಪಕ್ಕದಲ್ಲೇ ನಿಮ್ಗೊಂದು ಚಿಕ್ಕದಾಗಿ ಯಾರೋ ರೆಸಾರ್ಟ್ ಥರ ಮಾಡ್ಕೊಂಡಿದ್ದಾರೆ ನೋಡಿ ಪಕ್ಕದಲ್ಲಿ. ಮತ್ತು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಬರೀ 4 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಮದ್ದೂರಿಗೆ ಇಲ್ಲಿಂದ 5 ಕಿಲೋಮೀಟ್ರ್ ಆಗುತ್ತೆ. ಮಳವಳ್ಳಿ ಮತ್ತು ಮದ್ದೂರು ರೋಡ್ಗೆ 900 ಮೀಟ್ರ್ ಬರುತ್ತೆ ಇಲ್ಲಿಂದ, ಈ ಜಾಗದಿಂದ ನಿಮಗೆ ನೋಡಿ. ಅದೇ ಟಾರ್ ರೋಡು ನಿಮ್ಗೆ ಹಿಂಗೊಂದು ಟಾರ್ ರೋಡ್ ಸಿಗುತ್ತೆ, ಮತ್ತು ಅದು ಜೆಲ್ಲಿ ರೋಡು, ಎರಡೂ ಕಡೆ ನಿಮಗೆ ರೋಡ್ ಫೇಸ್ ಬರುತ್ತೆ. ಆ ಕಡೆ ಬಂದು ನಿಮಗೆ 100ರಿಂದ 150 ಅಡಿ ರೋಡ್ ಫೇಸ್ ಬರುತ್ತೆ. ನಾರ್ತ್ ಫೇಸ್ ಬಂದು ಈಸ್ಟ್ ಫೇಸಿಂಗ್ ಬಂದು ನಿಮಗೆ ಒಂದು 250ರಿಂದ 300 ಮೀಟ್ರು ನೋಡಿ. ಅಲ್ಲಿಂದ ನಿಮಗೆ ಇಲ್ಲಿವರೆಗೂ ಬರುತ್ತೆ ಈ ಜಾಗ. ಇದು ಬಂದು ನಿಮಗೆ ಜನರಲ್ ಪ್ರಾಪರ್ಟಿ. ಇದ್ರ ಬೆಲೆ ಬಂದು ಫರ್ ಗುಂಟೆ ಬಂದು 2,75,000 ಹೇಳ್ತಾರೆ. ಕುತ್ಕೊಂಡು ಮಾತಾಡೋದು ಹೆಚ್ಚು ಕಮ್ಮಿ ಆಗುತ್ತೆ. ನೇರ ಓನರ್ ಮೀಟಿಂಗ್ ಇರುತ್ತೆ. ಇದು ಕುತ್ಕೊಂಡು ಮಾತಾಡೋದು ಹೆಚ್ಚು ಕಮ್ಮಿ ಆಗೋದ್ರಿಂದ ಈ ಜಾಗನೇ ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ರೆಸಾರ್ಟ್ ಥರ ಎಲ್ಲ ಮಾಡಿದ್ದಾರೆ. ಮತ್ತು ನಿಮಗೆ ಮಳವಳ್ಳಿ ಮದ್ದೂರು ಬರೀ 900 ಅಡಿ ಇರೋದಷ್ಟೇ, 900 ಮೀಟ್ರು. ಮತ್ತು ನಿಮಗೆ ನೀರಾವರಿಗಂತೂ ಏನೂ ತೊಂದರೆ ಇಲ್ಲ ನೋಡಿ. ಕಾಲುವೆ ನೀರು ಹರಿತಾನೇ ಇದೆ, ಇಲ್ಲೂ ಹರಿತಿದೆ ನಿಮಗೆ. ಇಲ್ಲೂ ಕೂಡ ಕಾಲುವೆ ನೀರು ಬರುತ್ತೆ ನೋಡಿ. ಈ ಕಡೆನೂ ನಿಮ್ಗೆ ಕಾಲುವೆ ನೀರು ಬರುತ್ತೆ ನೋಡಿ. ಅಲ್ಲಿಂದ ಬರ್ತಿದೆ ಫುಲ್, ಅಲ್ಲಿಂದ ದೊಡ್ಡದಾಗಿ ನಿಮಗೆ ಕಾಲುವೆ ನೀರು ಬರುತ್ತೆ ಇಲ್ಲಿಗೆ. ನಿಮಗೆ ಏನು ಬೇಕಾದರೂ ನೀವು ಇಲ್ಲಿ ಹೊಸ್ದಾಗಿ ಫಾರ್ಮೇಷನ್ ಮಾಡ್ಕೊಡ್ತೀವಿ. ಏನು ಬೇಕಾದರೂ ನೀವು ತೆಂಗು, ಅಡಿಕೆ, ಬಾಳೆ ಪ್ರತಿಯೊಂದು ಬೆಳ್ಕೊಬೋದು ನೋಡಿ. ಇಲ್ಲೆಲ್ಲ ತೆಂಗಿನ ತೋಟಗಳೇ ಇರೋದು. ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟನೂ ಇದೆ, ಕಬ್ಬು ಬೆಳೆದಿದ್ದಾರೆ. ನೀರಾವರಿ ಜಾಗ ಆಗಿರೋದು ಕಬ್ಬು ಬೆಳೆದಿದ್ದಾರೆ. ನೀವು ಇಲ್ಲಿ ಏನು ಬೇಕಾದರೂ ಬೆಳಿಬೋದು. ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ವಿದ್ಯುತ್ ಕಂಬ ಎಲ್ಲ ಫ್ರಂಟಲ್ಲೇ ಇದೆ ನೋಡಿ. ವಿದ್ಯುತ್ ಕಂಬ ಮುಂದೆನೇ ಇದೆ. ಇಲ್ಲಿಂದ ನಿಮಗೆ 1ರಿಂದ 1.5 ಕಿಲೋಮೀಟ್ರ್ ಹೋದರೆ ಸಿಟಿ. ನಿಮಗೆ ಮದ್ದೂರು ತುಂಬಾ ಹತ್ರ, ಇದು ಕ್ಲೋಸ್ ಆಗಿದೆ ಇದು. ಮತ್ತು ರೋಡ್ ಫೇಸ್ ಇಷ್ಟು ದೊಡ್ಡ ರೋಡ್ ಫೇಸು, ಮತ್ತು ಎರಡೂ ಕಡೆ ನಿಮ್ಗೆ ಎರಡೂ ಕಡೆ ಒಳ್ಳೆ ಫೇಸಿಂಗ್ ಬರುತ್ತೆ, ಈಸ್ಟು ಮತ್ತು ನಾರ್ತು. ಇದು ಬಂದು ಈಸ್ಟ್ ಫೇಸಿಂಗು ಟಾರ್ ರೋಡು, ಅದು ಜೆಲ್ಲಿ ರೋಡ್ ಬಂದು ನಿಮಗೆ ನಾರ್ತ್ ಫೇಸಿಂಗ್. ಎರಡೂ ಕಡೆ ಒಳ್ಳೆ ಫೇಸಿಂಗ್ ಬರುತ್ತೆ. ಯಾರಾದರೂ ಈ ಥರ ಒಂದು 25 ಕುಂಟೆ 30 ಕುಂಟೆ ಹುಡುಕ್ತಾ ಇರೋರಿಗೆ ಈ 27 ಕುಂಟೆ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಎಲ್ಲರೂ ನಿಮಗೆ ಫಾರ್ಮ್ ಹೌಸ್ ಮಾಡ್ಕೊಂಡಿರೋರು, ಎಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇರೋರೆ. ಈ ರೋಡಲ್ಲೂ ಕೂಡ, ಇಲ್ಲೂ ಕೂಡ ಕೆಳಗಡೆನೂ ಅಷ್ಟೇ ಮನೆಗಳೆಲ್ಲ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಈಗ ನೋಡಿ ಮುಂದೆಗಡೆ ಯಾರು ರೆಸಾರ್ಟ್ ಥರ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡಿ. ವಿದ್ಯುತ್ ಕಂಬ ಎಲ್ಲ ಅದೇ ತೋರಿಸ್ತಾ ಇದ್ದೀನಿ.